ಎಲ್ಲರಿಗೂ ನಮಸ್ಕಾರ. ನಾನು ಪವಿ ಪಡುಕೋಣೆ. ನಾನು ಫಿಟ್ನೆಸ್ ಅಥ್ಲೀಟ್, ಪ್ರೊಫೆಷನಲ್ ಬಾಡಿ ಬಿಲ್ಡರ್. 2018 and 19 Miss India, 2019 Miss Asia, 2019 Miss Olympia top 5th ಅಲ್ಲಿ. ಸೊ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ ಒಲಿಂಪಿಕ್ಕಲ್ಲಿ. ಯಾಕೆ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ, ಫಿಸಿಕಲ್ ಬ್ಯೂಟಿಗಿಂತನೂ ಮೆಂಟಲ್ ಆ್ಯಂಡ್ ಇಂಟರ್ನಲ್ ಹೆಲ್ತ್ ಆ್ಯಂಡ್ ಬ್ಯೂಟಿ ಆಲ್ಸೋ ಇದರಿಂದ ಬೆನಿಫಿಟ್ ಆಗುತ್ತೆ. ನಾನು ಆಲ್ಮೋಸ್ಟ್ ಒಂದು ಇವಾಗ ಇನ್ನೊಂದು ಫ್ಯೂ ಮಂತ್ಸಲ್ಲಿ ಯು ಎಸ್ ಅಲ್ಲಿ ಆಗ್ತಾಯಿದೆ. ಅಂದರೆ ಮಿಸ್ ಏಷ್ಯಾ ಆದಮೇಲೆ ಮಿಸ್ ಒಲಿಂಪಿಯಾ ಅಂತ ಯು ಎಸ್ ಅಲ್ಲಿ ಆಗ್ತಾಯಿದೆ. ಸೊ ಅದಕ್ಕೆ ನಾನು ರೆಡಿ ಆಗ್ತಾಯಿದ್ದೀನಿ. ಅದಂದರೆ ಮಿಸ್ ಒಲಿಂಪಿಯಾದಲ್ಲಿ ಕಾಂಪೀಟ್ ಮಾಡಬೇಕು ಅಂತ ಹೇಳಿದರೆ ಮಿಸ್ ಏಷ್ಯಾದಲ್ಲಿ ಗೋಲ್ಡ್ ತೊಗೊಂಡು ಪ್ರೋ ಕಾರ್ಡ್ ಅಂತ, ಅಂದರೆ ಪ್ರೋ ಕಾರ್ಡ್ ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಟು ರೆಪ್ರೆಸೆಂಟ್ ಇಂಡಿಯಾ ಅಥವಾ ಏಷ್ಯಾ ಕಾಂಟಿನೆಂಟ್ ಅಂತ ಹೇಳಿ. ಆ ಪ್ರೋ ಕಾರ್ಡ್ ತೊಗೊಂಡ್ರೆ ಮಾತ್ರ ನೀವು ಒಲಿಂಪಿಯಾ ಸ್ಟೇಜಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕಾಗುತ್ತೆ. ಸೊ ಇನ್ನೊಂದು ಫ್ಯೂ ಮಂತ್ಸಲ್ಲಿ ಅದು ಕಾಂಪಿಟೇಷನ್ ಆಗ್ತಾಯಿದೆ. ಸೊ ಅದಕ್ಕೆ ನಾನೀಗ ಪ್ರೆಪ್ ಆಗ್ತಾಯಿದ್ದೀನಿ, ರೆಡಿ ಆಗ್ತಾಯಿದ್ದೀನಿ. ಸೊ ನಾನು ಎಲ್ರಿಗೂ ಒಂದು ಅಡ್ವೈಸ್ ಅಥವಾ ಏನಾದರೂ ಸಜೆಷನ್ ಕೊಡಬೇಕು ಅಂತ ಹೇಳಿದರೆ, ಫಿಟ್ನೆಸ್ಸು ಆ್ಯಂಡ್ ಹೆಲ್ತ್ ಈಗಿನ ಜನ್ರೇಷನಲ್ಲಿ ಎಲ್ರಿಗೂ ಇಂಪಾರ್ಟೆಂಟ್. ಬರೀ ವಿಮೆನ್ ಅಥವಾ ಮೆನ್ಗೆ ಮಾತ್ರ ಅಲ್ಲ, ಓಲ್ಡ್ ಏಜಸ್ಗೆ ಆ್ಯಂಡ್ ಈವನ್ ಚಿಲ್ಡ್ರನ್ಸ್ಗೆ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಏನು ಅಂದರೆ, ನಿಮ್ಮ ಮನೇಲಿರೋರಿಗೆ ನೀವು ಪುಷ್ ಮಾಡಿ. ಸಪೋಸ್ ನಿಮ್ಮ ಅಮ್ಮನೇ ಅಥವಾ ಅಪ್ಪನೇ ಅಥವಾ ಬ್ರದರ್, ಸಿಸ್ಟರ್, ವೈಫ್ ಅಥವಾ ಮಕ್ಕಳು ಯಾರಾದ್ರೂ ಫಿಟ್ನೆಸ್ ಮಾಡಬೇಕು, ಜಿಮ್ಗೆ ಹೋಗಬೇಕು ಅಂತ ಹೇಳಿದರೆ ಅವ್ರನ್ನ ಡಿಸ್ಕರೇಜ್ ಮಾಡಬೇಡಿ, ನೀವೇ ಸಪೋರ್ಟ್ ಮಾಡಿ ಅವ್ರನ್ನ ಪುಷ್ ಮಾಡಿ. ಇದು ಬರೀ ಒಂದು ಬೆನಿಫಿಟ್ ಅಲ್ಲ, ಜಿಮ್ಮಿಗೆ ಹೋಗಿ ಫಿಸಿಕಲಿ ಫಿಟ್ ಆಗಿರ್ತೀರಾ ಅಂತ ಹೇಳಿ ತುಂಬ ಎಷ್ಟೋ ಬೆನಿಫಿಟ್ಸ್ ಇದೆ. ಬಟ್ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದರೆ ನೀವು ವರ್ಕೌಟ್ನ ಸ್ಟಾರ್ಟ್ ಮಾಡಿ. ಆಮೇಲೆ ಇನ್ನೊಬ್ರು ಯಾರೋ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ, ಅವ್ರದ್ದು ಫಾರ್ಮ್ ಸರಿ ಇಲ್ಲ, ಬಿಗಿನರು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರನ್ನ ಡಿಸ್ಕರೇಜ್ ಮಾಡಬೇಡಿ, ಅವ್ರನ್ನ ಇನ್ನೂ ಪುಷ್ ಮಾಡಿ ಅವರಿಗೂ ಕೂಡ ನೀವು ಹೆಲ್ಪ್ ಮಾಡಿ ಫಿಟ್ ಆಗಲಿಕ್ಕೆ. ಆ್ಯಂಡ್ ಆಲ್ಸೋ ಇಡೀ ಸೊಸೈಟಿಲಿ ಒಂದು ಮೋಟಿವೇಟರ್ ಆಗಿ ಅಥವಾ ಇನ್ಸ್ಪೈರ್ಡ್ ಫಿಗರ್ ಆಗಿ ಇರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ನಂದು ಪೋಸ್ಟ್ ವರ್ಕೌಟ್ ಮೀಲು ಇದು. ಇದರಲ್ಲಿ ಯೂಶ್ವಲ್ ಆಗಿ 1 ಸ್ಕೂಪ್ ವೇ ಪ್ರೋಟೀನ್, ಆಮೇಲೆ ಒಂದು 100 ಗ್ರಾಮ್ಸ್ ಆಫ್ ಬನಾನಾ, ಮತ್ತು ಒಂದು 30 ಗ್ರಾಮ್ಸ್ ಆಫ್ ಓಟ್ಸ್, ಮತ್ತು 30 ಗ್ರಾಮ್ಸ್ ಆಫ್ ರೇಸಿಂಗ್ಸ್ ಇಟ್ಕೊಂಡಿದ್ದೀನಿ. ಅಂದರೆ ಇದು ಮಿಕ್ಸ್ಚರ್, ಅಂದರೆ ಬ್ಯಾಲೆನ್ಸ್ ಡೇಗೆ ನಾನು ಹೇಳಿದಾಗೆ ಪ್ರೋಟೀನ್ ಇದೆ ಆ್ಯಂಡ್ ಕಾರ್ಬ್ಸ್ ಕೂಡ ಇದೆ ಆ್ಯಂಡ್ ಫ್ಯಾಟ್ಸ್ ಕೂಡ ಇದೆ. ಸೊ ಇದು ನೀವು ಪೋಸ್ಟ್ ವರ್ಕೌಟ್ ಮೀಲು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಟು 1 ಅವರ್, ಪೋಸ್ಟ್ ವರ್ಕೌಟ್ 45 ಮಿನಿಟ್ಸ್ ಟು 1 ಅವರ್ ಒಳಗೆ ಕನ್ಸ್ಯೂಮ್ ಮಾಡ್ಬೋದು. ಮತ್ತು ಈ ಮೀಲ್ ಕೂಡ ನಾನು ಕ್ಯಾರಿ ಮಾಡಿದ್ದೀನಿ. ಇದರಲ್ಲಿ ರೈಸ್ ಆ್ಯಂಡ್ ಚಿಕನ್ ಆ್ಯಂಡ್ ವೆಜಿಟೇಬಲ್ಸ್ ಇದೆ, ಅಂದರೆ ಕಾರ್ಬ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಆ್ಯಂಡ್ ಫೈಬರ್ಸ್ ಕೂಡ ಇದೆ. ಸೊ ಇದು ಈ ಮೀಲ್ ಆದಮೇಲೆ ನಾನು ಒಂದು 1.5-2 ಅವರ್ಸ್ ಆದಮೇಲೆ ಪುನಃ ಈ ಮೀಲ್ ಕ್ಯಾರಿ ಮಾಡ್ತೀನಿ. ಯೂಶ್ವಲಾಗಿ ಹೊರಗೆ ಹೋಗುವಾಗ ನಾನು 2 ಮೀಲ್ಸ್ ಕ್ಯಾರಿ ಮಾಡ್ತೀನಿ. ಯಾಕೆಂದರೆ ಹೊರಗೆ ಸುಮ್ಮನೆ ತಿನ್ನೋ ಬದಲು ಅಥವಾ ಸ್ಟಾರ್ವ್ ಆಗೋ ಬದಲು, ಅಂದರೆ ಏನು ತಿಲ್ಲದೆ ಖಾಲಿ ಹೊಟ್ಟೆಲಿರೋ ಬದಲು, ಸೊ ಐ ಕ್ಯಾರಿ 2 ಮೀಲ್ಸ್. ಸೊ ಹಸುವಾದಾಗ ಇದನ್ನು ತಿಂತೀನಿ. ಸೊ ಯಾರೆಲ್ಲ ಹೇಳ್ತಾರೆ ರೈಸ್ ತಿನ್ನಬಾರ್ದು, ಬರೀ ಬಾಯ್ಲ್ಡ್ ವೆಜಿಟೇಬಲ್ಸ್ ತಿನ್ನಬೇಕು ಅಥವಾ ಬಾಯ್ಲ್ಡ್ ಚಿಕನ್ ತಿನ್ನಬೇಕು ಅಂದರೆ, ಸೊ ಅದೆಲ್ಲ ಸುಳ್ಳು. ಬಿಕಾಸ್ ಐ ಕ್ಯಾರಿ ರೈಸ್ ಆ್ಯಂಡ್ ಚಿಕನ್ ಆ್ಯಂಡ್ ವೆಜಿಟೇಬಲ್ಸ್.